ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲ ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಏನ್ ಗಮನಕ್ಕೆ ತಗೊಂಡಿದೆ ಅಂತ? ಅವರು ನನ್ನನ್ನು ಕೇಳಿದ್ದು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನಗಳ ವಿಚಾರದ ಏನಾದ್ರು ಚರ್ಚೆ ಆಯ್ತಾ ಸರ್? ಅನುದಾನ ಕೊಟ್ಟಿದ್ದಾರೆ, ಅನುದಾನದ ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವರು ಯಾರು ತಮ್ಗೆ ಸಹಕರಿಸ್ತಾ ಇದಾರೆ ಎಲ್ಲರೂ ಅನ್ನುವಂಥದ್ದು? ಆಲ್ಮೋಸ್ಟ್ 100% ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸಮಯ ಸಂದರ್ಭಗಳು ಬೇಕಾಗತ್ತೆ. ಭರವಸೆ ಕೊಟ್ಟು ಕರ್ಕೊಂಡ್ ಬಂದಿದ್ರು. ಸಂದರ್ಭ ಬರಲಿ, ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ? ಮೊದಲನೇ ಟರ್ಮ್ ಅಲ್ಲಿ ಆಗ್ಲಿಲ್ಲ, ಎರಡನೇ ಟರ್ಮ್ ಅಲ್ಲಿ ಆದ್ರೂ ಶುಭ ಸುದ್ದಿ ಸಿಗುತ್ತಾ ಅಂತ ತಮಗೆ ಅಂತ ಸರ್? ನಾನು ಇಲ್ಲಿವರೆಗೆ ಕೇಳಿಲ್ಲ. ಪಕ್ಷ ನನ್ನನ್ನು ಬಳಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಯಾವ ಯಾವ ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಸರ್? ಅಂದ್ರೆ ಈ ತರದ ಟಾರ್ಗೆಟ್ ಪಕ್ಷ ಸಂಘಟನೆ ಆಗ್ಬೋದು, ಮುಂದಿನ ದಿನಮಾನದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ಬಲ ಬರಲಿಕ್ಕೆ ನನ್ನ ಕಡೆಯಿಂದ ಏನು ಆಗ್ಬೇಕು ಅದನ್ನ ಮಾಡ್ಕೋತಾರೆ. ಇದಿಷ್ಟು ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲ ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಏನ್ ಗಮನಕ್ಕೆ ತಗೊಂಡಿದೆ ಅಂತ? ಅವರು ನನ್ನನ್ನು ಕೇಳಿದ್ದು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನಗಳ ವಿಚಾರದ ಏನಾದ್ರು ಚರ್ಚೆ ಆಯ್ತಾ ಸರ್? ಅನುದಾನ ಕೊಟ್ಟಿದ್ದಾರೆ, ಅನುದಾನದ ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವರು ಯಾರು ತಮ್ಗೆ ಸಹಕರಿಸ್ತಾ ಇದಾರೆ ಎಲ್ಲರೂ ಅನ್ನುವಂಥದ್ದು? ಆಲ್ಮೋಸ್ಟ್ 100% ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸಮಯ ಸಂದರ್ಭಗಳು ಬೇಕಾಗತ್ತೆ. ಭರವಸೆ ಕೊಟ್ಟು ಕರ್ಕೊಂಡ್ ಬಂದಿದ್ರು. ಸಂದರ್ಭ ಬರಲಿ, ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ? ಮೊದಲನೇ ಟರ್ಮ್ ಅಲ್ಲಿ ಆಗ್ಲಿಲ್ಲ, ಎರಡನೇ ಟರ್ಮ್ ಅಲ್ಲಿ ಆದ್ರೂ ಶುಭ ಸುದ್ದಿ ಸಿಗುತ್ತಾ ಅಂತ ತಮಗೆ ಅಂತ ಸರ್? ನಾನು ಇಲ್ಲಿವರೆಗೆ ಕೇಳಿಲ್ಲ. ಪಕ್ಷ ನನ್ನನ್ನು ಬಳಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಯಾವ ಯಾವ ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಸರ್? ಅಂದ್ರೆ ಈ ತರದ ಟಾರ್ಗೆಟ್ ಪಕ್ಷ ಸಂಘಟನೆ ಆಗ್ಬೋದು, ಮುಂದಿನ ದಿನಮಾನದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ಬಲ ಬರಲಿಕ್ಕೆ ನನ್ನ ಕಡೆಯಿಂದ ಏನು ಆಗ್ಬೇಕು ಅದನ್ನ ಮಾಡ್ಕೋತಾರೆ. ಇದಿಷ್ಟು ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಟಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲ ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಏನ್ ಗಮನಕ್ಕೆ ತಗೊಂಡಿದೆ ಅಂತ? ಅವರು ನನ್ನನ್ನು ಕೇಳಿದ್ದು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನಗಳ ವಿಚಾರದ ಏನಾದ್ರು ಚರ್ಚೆ ಆಯ್ತಾ ಸರ್? ಅನುದಾನ ಕೊಟ್ಟಿದ್ದಾರೆ, ಅನುದಾನದ ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವರು ಯಾರು ತಮ್ಗೆ ಸಹಕರಿಸ್ತಾ ಇದಾರೆ ಎಲ್ಲರೂ ಅನ್ನುವಂಥದ್ದು? ಆಲ್ಮೋಸ್ಟ್ 100% ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸಮಯ ಸಂದರ್ಭಗಳು ಬೇಕಾಗತ್ತೆ. ಭರವಸೆ ಕೊಟ್ಟು ಕರ್ಕೊಂಡ್ ಬಂದಿದ್ರು.
ಸಂದರ್ಭ ಬರಲಿ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಮೊದಲನೇ ಟರ್ಮ್ ಅಲ್ಲಿ ಆಗ್ಲಿಲ್ಲ, ಎರಡನೇ ಟರ್ಮ್ ಅಲ್ಲಿ ಆದ್ರೂ ಶುಭ ಸುದ್ದಿ ಸಿಗುತ್ತಾ ಅಂತ ತಮಗೆ ಅಂತ ಸರ್. ನಾನು ಇಲ್ಲಿವರೆಗೆ ಕೇಳಿಲ್ಲ. ಪಕ್ಷ ನನ್ನನ್ನು ಬಳಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಯಾವ 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 ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಸರ್, ಅಂದ್ರೆ ಈ ತರದ ಟಾರ್ಗೆಟ್ ಪಕ್ಷ ಸಂಘಟನೆ ಆಗ್ಬೋದು, ಮುಂದಿನ ದಿನಮಾನದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ಬಲ ಬರಲಿಕ್ಕೆ ನನ್ನ ಕಡೆಯಿಂದ ಏನು ಆಗಬೇಕು ಅದನ್ನ ಮಾಡ್ಕೋತಾರೆ. ಇದಿಷ್ಟು ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲ ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಏನ್ ಗಮನಕ್ಕೆ ತಗೊಂಡಿದೆ ಅಂತ? ಅವರು ನನ್ನನ್ನು ಕೇಳಿದ್ದು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನಗಳ ವಿಚಾರದ ಏನಾದ್ರು ಚರ್ಚೆ ಆಯ್ತಾ ಸರ್? ಅನುದಾನ ಕೊಟ್ಟಿದ್ದಾರೆ, ಅನುದಾನದ ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವರು ಯಾರು ತಮ್ಗೆ ಸಹಕರಿಸ್ತಾ ಇದಾರೆ ಎಲ್ಲರೂ ಅನ್ನುವಂಥದ್ದು? ಆಲ್ಮೋಸ್ಟ್ 100% ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸಮಯ ಸಂದರ್ಭಗಳು ಬೇಕಾಗತ್ತೆ. ಭರವಸೆ ಕೊಟ್ಟು ಕರ್ಕೊಂಡ್ ಬಂದಿದ್ರು. ಸಂದರ್ಭ ಬರಲಿ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಮೊದಲನೇ ಟರ್ಮ್ ಅಲ್ಲಿ ಆಗ್ಲಿಲ್ಲ, ಎರಡನೇ ಟರ್ಮ್ ಅಲ್ಲಿ ಆದ್ರೂ ಶುಭ ಸುದ್ದಿ ಸಿಗುತ್ತಾ ಅಂತ ತಮಗೆ ಅಂತ ಸರ್? ನಾನು ಇಲ್ಲಿವರೆಗೆ ಕೇಳಿಲ್ಲ. ಪಕ್ಷ ನನ್ನನ್ನು ಬಳಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಯಾವ 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 ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಸರ್, ಅಂದ್ರೆ ಈ ತರದ ಟಾರ್ಗೆಟ್ ಪಕ್ಷ ಸಂಘಟನೆ ಆಗ್ಬೋದು, ಮುಂದಿನ ದಿನಮಾನದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ಬಲ ಬರಲಿಕ್ಕೆ ನನ್ನ ಕಡೆಯಿಂದ ಏನು ಆಗಬೇಕು ಅದನ್ನ ಮಾಡ್ಕೋತಾರೆ. ಇದಿಷ್ಟು ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲ ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು, ಏನ್ ಗಮನಕ್ಕೆ ತಗೊಂಡಿದೆ ಅಂತ? ಅವರು ನನ್ನನ್ನು ಕೇಳಿದ್ದು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನಗಳ ವಿಚಾರದ ಏನಾದ್ರು ಚರ್ಚೆ ಆಯ್ತಾ ಸರ್? ಅನುದಾನ ಕೊಟ್ಟಿದ್ದಾರೆ, ಅನುದಾನದ ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಸಚಿವರು ಯಾರು ತಮ್ಗೆ ಸಹಕರಿಸ್ತಾ ಇದಾರೆ ಎಲ್ಲರೂ ಅನ್ನುವಂಥದ್ದು? ಆಲ್ಮೋಸ್ಟ್ 100% ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸನೂ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಎಲ್ರಿಗೂ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸಮಯ ಸಂದರ್ಭಗಳು ಬೇಕಾಗತ್ತೆ. ಭರವಸೆ ಕೊಟ್ಟು ಕರ್ಕೊಂಡ್ ಬಂದಿದ್ರು. ಸಂದರ್ಭ ಬರಲಿ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಮೊದಲನೇ ಟರ್ಮ್ ಅಲ್ಲಿ ಆಗ್ಲಿಲ್ಲ, ಎರಡನೇ ಟರ್ಮ್ ಅಲ್ಲಿ ಆದ್ರೂ ಶುಭ ಸುದ್ದಿ ಸಿಗುತ್ತಾ ಅಂತ ತಮಗೆ ಅಂತ ಸರ್? ನಾನು ಇಲ್ಲಿವರೆಗೆ ಕೇಳಿಲ್ಲ. ಪಕ್ಷ ನನ್ನನ್ನು ಬಳಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ. ಯಾವ 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 ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅಂತ ಸರ್, ಅಂದ್ರೆ ಈ ತರದ ಟಾರ್ಗೆಟ್ ಪಕ್ಷ ಸಂಘಟನೆ ಆಗ್ಬೋದು, ಮುಂದಿನ ದಿನಮಾನದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ಬಲ ಬರಲಿಕ್ಕೆ ನನ್ನ ಕಡೆಯಿಂದ ಏನು ಆಗಬೇಕು ಅದನ್ನ ಮಾಡ್ಕೋತಾರೆ. ಇದಿಷ್ಟು ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.